ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಪ್ರಥಮ PUCನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರು. ಏನಪ್ಪ ಅಂತಂದರೆ, ಸರ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ನಲ್ಲಿ ಯಾವ ಒಂದು ಸಿಲೆಬಸ್ ಇರುತ್ತೆ, ಅದೇ ರೀತಿಯಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಎಷ್ಟು ಸಿಲೆಬಸ್ ಕೇಳ್ಬೋದು, ಹಾಗೆಯೇ ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ಏನೇನು ಪಾಯಿಂಟ್ಸ್ಗಳು ಬರಬಹುದು, ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಪ್ರಥಮ PUC ಅಂದರೆ ಫಸ್ಟ್ PUC ಈ ಒಂದು ಕೋರ್ಸ್ಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಕೇಳಲಾಗುವಂತಹ ಸಿಲೆಬಸ್ ಏನಿದೆ ಮಿಡ್ ಟರ್ಮ್ ಎಕ್ಸಾಮ್ಗೆ, ಹಾಗೆಯೇ ಆ್ಯನ್ಯುವಲ್ ಎಕ್ಸಾಮ್ಗೆ ಸಿಲೆಬಸ್ ಏನಿದೆ, ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬರಬಹುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ನಿಮಗೇನಾದರೂ ಕೂಡ ಫಸ್ಟ್ PUC ಇಂಗ್ಲೀಷ್ ನೋಟ್ಸ್ ಅಥವಾ ಗ್ರಾಮರ್ ಪಾಯಿಂಟ್ಸ್ಗೆ ಆನ್ಸರ್ಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಪ್ಪದೇ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಗಳನ್ನು ನೋಡಿ ನೆಕ್ಸ್ಟು ನಾವು ನೀವು ಕೇಳಿದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಗ್ರಾಮರ್ಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇವೆ. ಇದರಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಾಗಿರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ನಲ್ಲಾಗಿರ್ಬೋದು ಒಳ್ಳೆಯ ಸ್ಕೋರನ್ನು ನೀವು ಮಾಡಬಹುದು. ಯಾಕಪ್ಪ ಅಂತಂದರೆ, ಈಗ ನೀವು ಆಲ್ರೆಡಿ ಕಮ್ಯುನಿಟಿ ಬಾಕ್ಸ್ನಲ್ಲಿ ತೆಗೆದು ನೋಡಿ. ಸೊ ನಾವು ಅಪ್ಲೋಡ್ ಮಾಡಿದಂತಹ ಏನು 100ಕ್ಕೆ 99% ಅಷ್ಟು ಕ್ವಶನ್ಸ್ ರಿಪೀಟ್ ಆಗಿರುವಂಥದ್ದು, ಸೊ ಬಂದಿರುವಂಥದ್ದು. ಈಗ ಆಲ್ರೆಡಿ ನಮ್ಮ ಕ್ವಶನ್ಸ್ಗಳನ್ನು ನೋಡಿಕೊಂಡು, ಅಂದರೆ ನಾವು ಅಪ್ಲೋಡ್ ಮಾಡುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿಕೊಂಡು ಎಷ್ಟೋ ವಿದ್ಯಾರ್ಥಿ ಮಿತ್ರರು ಒಳ್ಳೆಯ ರ್ಯಾಂಕ್ನಲ್ಲಿ ಪಾಸ್ ಆಗಿರುವಂಥದ್ದು. ಸೊ ಇದು ನಮಗೆ ನಮ್ಮ ಪುನರ್ವೇಜು ಸಂಸ್ಕಾರ ಚಾನಲ್ನ ಮುಖಾಂತರ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗುತ್ತೆ. ಇಷ್ಟೆಲ್ಲ ಪುನರ್ವೇಜು ಸಂಸ್ಕಾರ ಚಾನಲ್ ಮಾಡ್ತಾ ಇದೆ ಅಂತಂದರೆ, ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ ಎಲ್ಲ ಕೊಡ್ತಾ ಇರುವಂಥದ್ದು, ಹಾಗೆ ಕ್ವಶನ್ ಪೇಪರ್ಸ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತವೆ. ಸೊ ಮತ್ತು ಯಾಕೆ ತಡ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನು ಒತ್ತೋದನ್ನು ಮರಿಬೇಡಿ. ಯಾಕಂದರೆ ನಮ್ಮೆಲ್ಲ ವೀಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡಬಹುದು ವಿದ್ಯಾರ್ಥಿ ಮಿತ್ರರೇ. ಸೊ ಬನ್ನಿ, ಈಗ ನಿಮ್ಮ ಫಸ್ಟ್ PUC ಇಂಗ್ಲೀಷ್ನಲ್ಲಿ ಇರುವಂತಹ ಸಿಲೆಬಸ್ ಏನೇನಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ 100 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಲೈಕ್ ಮಾಡಿ. ಬನ್ನಿ ಈಗ ನೋಡ್ತಾ ಹೋಗೋಣ ಏನೇನು ಸಿಲೆಬಸ್ ಇದೆ ಅಂತ ಹೇಳಿ. ಸಿಲೆಬಸ್ ಏನೇನಿದೆ ಅಂತಂದರೆ, ಮಿಡ್ ಟರ್ಮ್ಗೆ ಹೇಳ್ತಾ ಇರುವಂಥದ್ದು ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್, ಸೆಕೆಂಡ್ ಚಾಪ್ಟರ್ ದ ಸ್ಕೂಲ್ ಬಾಯ್, ಹಾಗೆಯೇ ಥರ್ಡ್ ಚಾಪ್ಟರ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಫೋರ್ತ್ ಚಾಪ್ಟರ್ ಓರು ಮನುಷ್ಯನ್, ಹಾಗೆ ಫಿಫ್ತ್ ಚಾಪ್ಟರ್ ಮನಿ ಮ್ಯಾಡ್ನೆಸ್, ಸಿಕ್ಸ್ತ್ ಚಾಪ್ಟರ್ ಬಾಬರ್ ಅಲಿ, ಸೆವೆಂತ್ ಚಾಪ್ಟರ್ ಇಫ್ ಐ ವಾಸ್ ಅ ಟ್ರೀ. ಇದಿಷ್ಟು ಚಾಪ್ಟರ್ಗಳನ್ನು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ. ಹಾಗಾದರೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಒಂದು ಕ್ವಶನ್ಸ್ ಬರ್ಬೋದು, ಏನೇನು ಸಿಲೆಬಸ್ ಇದೆ ಅನ್ನೋದನ್ನು ನೋಡೋದಾದರೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿ ಮಿತ್ರರೇ, ಸೊ ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಅಂತಂದರೆ ಆರ್ಟಿಕಲ್ಸ್, ಹಾಗೆಯೇ ಪ್ರಿಪೊಸಿಷನ್ಸ್, ವರ್ಬ್ಸ್, ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ, ಕರೆಕ್ಷನ್ ಆಫ್ ಸೆಂಟೆನ್ಸ್, ವರ್ಡ್ ಆರ್ಡರ್, ಕಾಂಪ್ರಿಹೆನ್ಷನ್, ಪ್ಯಾಸೇಜ್, ಹಾಗೆಯೇ ರೆಫರೆನ್ಸ್ ಸ್ಕಿಲ್ ಯೂನಿಟ್ ಸಿನಲ್ಲಿ, ಯೂನಿಟ್ ಎನಲ್ಲಿ ಕಾಂಪ್ರಿಹೆನ್ಷನ್ ಪ್ಯಾಸೇಜನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಲೆಟರ್ ರೈಟಿಂಗ್, ಅದರಲ್ಲಿ ಲೀವ್ ಅಪ್ಲಿಕೇಶನ್ ಆ್ಯಂಡ್ ದೆನ್ ಅಪ್ಲಿಕೇಶನ್ ಫಾರ್ TC ಆರ್ MC. ಸೊ ಇದಿಷ್ಟು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳಲಾಗುವಂಥದ್ದು. ಹಾಗೆಯೇ ಆ್ಯನ್ಯುವಲ್ ಎಕ್ಸಾಮ್ ಬಗ್ಗೆಯೂ ಕೂಡ ತಿಳ್ಕೊಂಬೋಣ ವಿದ್ಯಾರ್ಥಿ ಮಿತ್ರರೇ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಹಾಗೆ ಆ್ಯನ್ಯುವಲ್ ಎಕ್ಸಾಮ್ ಬಗ್ಗೆಯೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿದರು. ಸೊ ಖಂಡಿತ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳೇನಾದರೂ ಬೇಕು ಅಂತಂದರೆ, ಸೊ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಗ್ರಾಮರ್ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂಥ ಆನ್ಸರ್ಸ್ ಬೇಕು ಅಂತಂದರೆ ಮರಿದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ಹಾಗೆ ಈಗ ಏನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಸಿಲೆಬಸ್ ಇದೆ, ಸೊ ಅದರ ಮುಂದುವರಿದ ಭಾಗನೂ ಕೂಡ ಸೇರಿಕೊಳ್ಳುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ಗೆ ಏನು ಬರ್ತಿರ್ತೀರಾ, ಸೊ ಅದನ್ನು ಕೂಡ ಇನ್ಕ್ಲೂಡ್ ಆಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ವಾಚ್ಮೆನ್ ಆಫ್ ದ ಲೇಕ್, ದ ಫಾರ್ಮರ್ಸ್ ವೈಫ್, ಆಮೇಲೆ ಫ್ರೆಡ್ರಿಕ್ ಡಾಗ್ಲಾಸ್ ಆ್ಯಂಡ್ ಓಲ್ಡ್ ವುಮೆನ್, ಸೊ ಇದಿಷ್ಟನ್ನು ಕೂಡ ಕೇಳ್ತಾರೆ. ಇನ್ನು ಆ್ಯನ್ಯುವಲ್ ಎಕ್ಸಾಮ್ಗೆ ಏನೇನು ಸಿಲೆಬಸ್ ಬರುತ್ತೆ ಗ್ರಾಮರಲ್ಲಿ ಅಂತಂದರೆ ಆರ್ಟಿಕಲ್ಸ್, ಪ್ರಿಪೊಸಿಷನ್ಸ್, ವರ್ಬ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕರೆಕ್ಷನ್ ಆಫ್ ಸೆಂಟೆನ್ಸಸ್, ವರ್ಡ್ ಆರ್ಡರ್, ಕಾಂಪ್ರಿಹೆನ್ಷನ್, ಪ್ಯಾಸೇಜ್, ಹಾಗೆಯೇ ರೆಫರೆನ್ಸ್ ಸ್ಕಿಲ್ ಯೂನಿಟ್ ಸಿನಲ್ಲಿ ಮತ್ತೆ ಬರುತ್ತೆ ಲೆಟರ್ ರೈಟಿಂಗ್, ಲೀವ್ ಅಪ್ಲಿಕೇಶನ್, ಅಪ್ಲಿಕೇಶನ್ ಫಾರ್ TC ಆರ್ MC,
ಹಾಗೆಯೇ ಸೇಮ್ ಇದಿಷ್ಟೂ ಕೂಡ ಗ್ರಾಮರಲ್ಲಿ ಮತ್ತೆ ನಿಮಗೆ ಕೇಳ್ತಾರೆ. ಮಿಡ್ ಟರ್ಮ್ ಎಕ್ಸಾಮ್ಗೆ ಏನು ಓದ್ಕೊಂಡಿರ್ತೀರ ಮತ್ತೆ ಅದೇ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನು ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಸಿಲೆಬಸ್ ಆ್ಯನ್ಯುವಲ್ ಎಕ್ಸಾಮ್ಗೆ ಏನಿರುತ್ತೆ ಅಂತಂದರೆ, ಈಗ ಫಸ್ಟ್ ಚಾಪ್ಟರಿಂದ ಹಿಡಿದು ಅಪ್ ಟು 7th ಚಾಪ್ಟರ್ವರೆಗೂ 11th ಚಾಪ್ಟರ್ವರೆಗೂ ಕೂಡ ಇರುವಂಥದ್ದು, 11ನೇ ಚಾಪ್ಟರ್ವರೆಗೂ ಕೂಡ ಇರುವಂಥದ್ದು. ಸೊ ಗ್ರಾಮರ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಆ್ಯನ್ಯುವಲ್ ಎಕ್ಸಾಮ್ನಿಗೆ ನಿಮಗೆ ಫಸ್ಟ್ ಪಿ ಯು ಸಿ ಅವ್ರಿಗೆ ಯಾವಾಗ ನಡೆಯುತ್ತೆ ಅಂತಂದರೆ ಮಾರ್ಚ್ ಮೊದಲ ವಾರ ಅಥವಾ 2ನೇ ವಾರ ನಿಮಗೆ ಎಕ್ಸಾಮ್ ಮುಗ್ದೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸಹಾಯ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.